ಮೊದಲನೇ ಆರೋಪಿ ಪವಿತ್ರ ಗೌಡ ಹೇಳಿಕೆ ಏನು ಅಂತ ಕೇಳಿದ್ದಾರೆ. ಮೊದಲನೇ ಆರೋಪಿ ವಿವರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು. ಮೊದಲನೇ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ವಿವರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. A1 ಪವಿತ್ರ ಗೌಡ, ಆರೋಪಿ 1 ಪವಿತ್ರ ಗೌಡ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಹೇಳಿ ನೀವು ಅಂತ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇನ್ ಡಿಟೇಲ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಇವರಿಗೆ ಜೈಲ ಅಥವಾ ಬೇಲ್ ಮುಂದುವರಿಸಬೇಕಾ ಅನ್ನುವಂಥದ್ದು ಡೀಟೇಲನ್ನು ಇದರಲ್ಲಿ ಪಡ್ಕೊಳ್ತಾ ಇದ್ದಾರೆ. ಲಾಠಿ ಮೇಲೆ ರಕ್ತದ ಕಲೆಗಳಿರೋದು, ಚಪ್ಪಲಿ ಮೇಲೆ ರಕ್ತದ ಕಲೆಗಳಿರೋದು, ಬಟ್ಟೆಯ ಮೇಲೆ ರಕ್ತದ ಕಲೆಗಳಿರುವಂಥದ್ದು ಎಲ್ಲವೂ ಕೂಡ DNA ಮ್ಯಾಚ್ ಆಗಿದೆ. ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅವೆಲ್ಲವೂ ಕೂಡ ಟೆಸ್ಟ್ ಆಗಿದೆ. ಅವರ ಮೊಬೈಲ್ನಲ್ಲೂ ಕೂಡ ಹಲ್ಲೆ ಮಾಡಿರುವಂಥ ಫೋಟೋಗಳಿವೆ, ವಿಡಿಯೋ ಕೂಡ ಇದೆ 3 ಸೆಕೆಂಡದ್ದು. ಅದನ್ನು ಡಿಲೀಟ್ ಕೂಡ ಮಾಡಿದರು, ಅದನ್ನು ರಿಕವರಿ ಕೂಡ ಮಾಡಲಾಗಿದೆ. ಸಾಕ್ಷಿಗಳು ಏನು ಹೇಳುತ್ತವೆ ಅಂತೇಳಿ ಅದನ್ನು ಕೇಳಿದರು. ಈಗ ಮೊದಲನೇ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಬೇಕು. ಪವಿತ್ರ ಗೆಳತಿ ಸಮಂತ ಹೇಳಿಕೆಯನ್ನು ಈಗ ಓದ್ತಾ ಇದ್ದಾರೆ. ವಿವರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಪವಿತ್ರ ಗೌಡ ಏನು ಹೇಳಿದ್ದಾರೆ ಅಂತ ಹೇಳಿ ಪವಿತ್ರ ಗೆಳತಿ ಸಮಂತ ಹೇಳಿಕೆಯನ್ನು ವಕೀಲರು ಓದ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಹಾಗಿದ್ದಾಗ ಸಮಂತ ಅವರು? ರೇಣುಕಾ ಸ್ವಾಮಿ ಹತ್ಯೆಯ ಬಗ್ಗೆ ಈಗ ಇನ್ ಡಿಟೇಲ್ ಆಗಿ ಮತ್ತೊಂದಿಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ವಾದಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ವಿವರವಾಗಿ ನ್ಯಾಯಮೂರ್ತಿಗಳು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಪವಿತ್ರ ಗೆಳತಿ ಸಮಂತ ಹೇಳಿಕೆಯನ್ನ ವಕೀಲರು ಕೇಳ್ತಾ ಇದ್ದಾರೆ. ಸಾಕ್ಷಿ ನಂಬರ್ ಸಾಕ್ಷಿಗಳ ವಿಚಾರದಲ್ಲಿ ಇದೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು. ಯಾವ ವಿಚಾರದಲ್ಲಿ? ಇಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ. ಅವಾಗೇನೋ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾ ಇದ್ರಲ್ಲ. ದರ್ಶನ್ ಜೊತೆಗೆ ಪವಿತ್ರ ಗೌಡದ ಮನಸ್ತಾಪ ಇತ್ತು. ಇಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಆಕೆ ದರ್ಶನ್ಗೆ ಕರೆಯನ್ನ ಮಾಡಿದ್ದಳು. ವಾಟ್ಸಪ್ ಮೂಲಕವಾಗಿ ಏನೋ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಏನೋ ಬೇಜಾರಲ್ಲಿದ್ದರು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಕೇಳಿದ್ವಿ. ಇಬ್ಬರೂ ಕೂಡ ಮಾತನಾಡ್ತಾ ಇರಲಿಲ್ಲ. ವಾಟ್ಸಪ್ ಮೂಲಕ ಆಕೆ ದರ್ಶನ್ಗೆ ಕರೆ ಕೂಡ ಮಾಡಿದ್ಲು. ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿದ್ದಳು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು, ಮಾತನಾಡ್ತಾ ಇರಲಿಲ್ಲ. ವಾಟ್ಸಪ್ನಲ್ಲಿ ಕಾಲ್ ಕೂಡ ಮಾಡಿದ್ರು. ಜೊತೆಗೆ ಪವಿತ್ರ ಗೌಡ ಪವನ್ಗೆ ಹೇಳಿರ್ತಾರೆ, ಈ ಥರ ಇವನೇನೋ ಮಾಡ್ತೀನಂತೆ. ಅವನು ಪವನ್ ದರ್ಶನ್ ಅವ್ರಿಗೆ ಹೇಳಿರ್ತಾರೆ. ಇದರಿಂದ ದರ್ಶನ್ ಕೋಪಗೊಂಡಿರ್ತಾರೆ. ಕೋರ್ಟ್ಗೆ ಸಮಂತ ಹೇಳಿಕೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು ಅನ್ನುವಂಥದ್ದು. ಇದಿಷ್ಟು ಕೂಡ ಸಮಂತ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ದಾರೆ. ಇಬ್ಬರೂ ಕೂಡ ಮಾತನಾಡ್ತಾ ಇರಲಿಲ್ಲ. ಅವರು ವಾಟ್ಸಪ್ ಮೂಲಕ ಆಕೆ ದರ್ಶನ್ಗೆ ಕರೆಯನ್ನು ಮಾಡಿದ್ಲು. ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆಯೂ ಕೂಡ ದರ್ಶನ್ಗೆ ಅವಳು ಹೇಳಿದ್ಲು. ಇದರಿಂದ ದರ್ಶನ್ ಕೋಪಗೊಂಡಿದ್ರು. ಕೋರ್ಟ್ಗೆ ಸಮಂತ ಹೇಳಿಕೆಯನ್ನು ಈಗ ಸರ್ಕಾರಿ ವಕೀಲರು ಇಟ್ಟಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದ ಬಗ್ಗೆ ಹೇಳಿದ್ದ ಪವಿತ್ರ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದ ಬಗ್ಗೆ ದರ್ಶನ್ ಅವರು ಹೇಳಿರ್ತಾರೆ ಅನ್ಸುತ್ತೆ, ಅಥವಾ ಪವಿತ್ರ ಹೇಳಿರ್ತಾರೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದ ಬಗ್ಗೆ ಹೇಳಿದ್ರು. ಕ್ಷಮೆ ಕೇಳಿಸೋದಕ್ಕೆ ಕರೆತಂದಿದ್ದಾಗಿ ಪವಿತ್ರ ಹೇಳಿದ್ದಳು. ಅಂದರೆ ದರ್ಶನ್ ಅವ್ರಿಗೆ ಹಿಂಗೆ ಮೆಸೇಜ್ ಮಾಡಿದ್ದ, ಅದಕ್ಕೆ ಕರೆಸಿದ್ವಿ ಅಂತೇಳಿ. ಅದರ ಅರ್ಥ ಏನು ಅಂದರೆ ಚಿತ್ರದುರ್ಗದಿಂದ ಕರೆಸಿದ್ದೇ ಪವಿತ್ರ ಅನ್ನುವಂಥದ್ದು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆಸಿದ್ದಿದ್ದೇ ಪವಿತ್ರ ಅನ್ನುವಂಥದ್ದನ್ನು ವಕೀಲರು ಹೇಳ್ತಾ ಇದ್ದಾರೆ. ಸಮಂತ ಹೇಳಿಕೆಯನ್ನ ಓದಿದ್ದಾರೆ ಸರ್ಕಾರಿ ಪರ ವಕೀಲರು. ಇಲ್ಲಿವರೆಗೂ ಇದ್ದಿದ್ದೇನು ಕ್ಲಿಯರ್ ಆಗಿ ಇನ್ನೊಂದಿಷ್ಟು ಪಿಕ್ಚರ್ ಸಿಗ್ತಾ ಇದೆ. ಇವಾಗ ಸಮಂತ ಅವರ ಹೇಳಿಕೆ ಇರುವಂಥದ್ದೇನು, ಈ ಥರ ಮೆಸೇಜ್ ಮಾಡ್ತಾ ಇದ್ದಿದ್ದು ಅವನನ್ನು ಕ್ಷಮೆ ಕೇಳೋಕ್ಕೋಸ್ಕರ ಅವನನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ ಸಮಂತ ಅವರು. ಆದರೆ ದರ್ಶನ್ ಕೋಪಗೊಂಡ್ಬಿಟ್ಟಿರ್ತಾರೆ ಈ ವಿಚಾರದಲ್ಲಿ. ದರ್ಶನ್ ಕೋಪಗೊಂಡ್ಬಿಟ್ಟಿರ್ತಾರೆ ಅವನು ಈ ಥರ ಮೆಸೇಜ್ ಮಾಡಿದ್ದಾನೆ ಅಂದಿದ್ದಕ್ಕೆ. ಸಮಂತ ಈ ಹೇಳಿಕೆಯನ್ನು ತಮ್ಮ ಸಾಕ್ಷಿಯ ಹೇಳಿಕೆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಅಂತ
ನ್ಯಾಯಾಧೀಶರ ಮುಂದೆ ಈಗ ವಕೀಲರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಮಾತನಾಡದೇ ಇರುವಂಥವ್ರು ಮತ್ತೆ ಮಾತನಾಡಕ್ಕೆ ಶುರು ಮಾಡಿದ್ದು ರೇಣುಕಾಸ್ವಾಮಿಯ ಈ ಪ್ರಕರಣದಲ್ಲಿ ಅಲ್ಲಿವರೆಗೂ ಕೂಡ ಮಾತನಾಡ್ತಾ ಇರಲಿಲ್ಲ ಅವರು. ಸಮಂತ ಅವರ ಹೇಳಿಕೆಯನ್ನ ಈಗ ನ್ಯಾಯಾಧೀಶರ ಮುಂದೆ ವಕೀಲರು ಈಗ ಇಟ್ಟಿದ್ದಾರೆ, ಸರ್ಕಾರಿ ವಕೀಲರು. ಈ ಪ್ರಕರಣದಲ್ಲಿ ಈಗ ಬೆಳವಣಿಗೆಗಳಾಗಬೇಕಾಗಿದೆ. ಪವಿತ್ರ ಗೌಡ ಹೇಳಿಕೆಯನ್ನ ಕೂಡ ಈಗ ಕೇಳುತ್ತಾ ಇದ್ದಾರೆ. ಪವಿತ್ರ ಗೌಡ ಅವರ ಹೇಳಿಕೆ ಏನು ಅನ್ನುವಂಥದ್ದು. ಸೊ ಏನಾಗುತ್ತೆ ಇವತ್ತು ದರ್ಶನ್ ಅವರಿಗೆ? ಮೊದಲನೇ ಆರೋಪಿ ಪವಿತ್ರ ಗೌಡ ಹೇಳಿಕೆ ಏನು ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಪವಿತ್ರ ಗೆಳತಿ ಸಮಂತ ಹೇಳಿಕೆಯನ್ನು ಈಗ ವಕೀಲರು ಕೂಡ ಓದ್ತಾ ಇದ್ದಾರೆ. ಅಲ್ಲಿ ಆಗಾಗಲೇ ಸಾಕ್ಷಿ ನಂಬರ್ 85 ಆಗಿರುವಂಥ ಸಮಂತ. ಈ ಪ್ರಕರಣದಲ್ಲಿ ಈಗ 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳಿರೋದು. ಅದರ ಜೊತೆಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕ್ಷಮೆ ಕೇಳೋಕ್ಕೋಸ್ಕರ ಕರೆತಂದಿರೋದ್ರ ಬಗ್ಗೆಯೂ ಕೂಡ ಸಮಂತ ಅವರು ತಮ್ಮ ಸಾಕ್ಷಿಯಲ್ಲಿ ಹೇಳಿದ್ದಾರೆ. ಅದನ್ನು ಪವಿತ್ರ ಗೌಡನೇ ಕರೆಸಿರುವಂಥದ್ದು ಗೊತ್ತಾಗತ್ತೆ. ಕರೆಸಿದ ನಂತರ ಆಗಿದ್ದ ಬೆಳವಣಿಗೆಯ ಬಗ್ಗೆ ಇನ್ನೊಂದಿಷ್ಟು ಸಾಕ್ಷಿಗಳನ್ನು ಹೇಳ್ತಾ ಇದ್ದಾರೆ. ಸಮಂತ ಅವರಿಗೆ ಅಲ್ಲಿವರೆಗೂ ಕೂಡ ಮಾತ್ರ ಗೊತ್ತಿದೆಯಾ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಸುಪ್ರೀಂ ಸುದೀರ್ಘವಾದಂಥ ವಾದವನ್ನು ಆಲಿಸ್ತಾ ಇದೆ. 45 ನಿಮಿಷದಿಂದ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೊಲೆಯ ಬಗ್ಗೆ ಇಂಚಿಂಚು ವಿವರಣೆಯನ್ನು ವಕೀಲರು ಕೂಡ ಕೊಡ್ತಾ ಇದ್ದಾರೆ, ನ್ಯಾಯಮೂರ್ತಿಗಳು ಕೂಡ ಕೇಳ್ತಾ ಇದ್ದಾರೆ. ಹೇಳಿ, ಇದೇನು ಸಾಕ್ಷಿಗಳು ಏನು ಹೇಳುತ್ತವೆ, ಎಲ್ಲಿ ಇವರು ಕಾಣಿಸಿಕೊಳ್ತಾರೆ? ಕೊಲೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ವಕೀಲರು ಕೊಡ್ತಾ ಇದ್ದಾರೆ, ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ಒಂದೊಂದು ವಿಚಾರಗಳನ್ನು ಕೂಡ ಬಿಡ್ತಾ ಇಲ್ಲ. ಸಾಕ್ಷಿಗಳಿಂದ ಹಿಡಿದು ಅಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳ ವಿಚಾರದಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಸುಪ್ರೀಂ ಸುದೀರ್ಘವಾಗಿ ವಾದವನ್ನು ಆಲಿಸ್ತಾ ಇದೆ. 45 ನಿಮಿಷದಿಂದ ವಾದ ನಡೀತಾ ಇದೆ. ಕೊಲೆಯ ಬಗ್ಗೆ ಇಂಚಿಂಚು ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ಅಷ್ಟೇ ಅಲ್ಲ, ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಅವರು ಏನು ಹೇಳಿದ್ದಾರೆ, ಅವರ ಸಾಕ್ಷಿಗಳು ಏನು ಹೇಳ್ತಾ ಇದೆ, ಅಲ್ಲಿರುವಂಥ ಎವಿಡೆನ್ಸ್ಗಳೇನು, ಇವೆಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು, ಇಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ. ಇದು ಸಮಂತ ಅವರ ಹೇಳಿಕೆ. ಪವಿತ್ರ ಅವರ ಗೆಳತಿ ವಾಟ್ಸಪ್ ಮೂಲಕ ಆಕೆ ರೇಣುಕಾಸ್ವಾಮಿಯ ವಿಚಾರವನ್ನು ದರ್ಶನ್ಗೆ ಹೇಳಿರ್ತಾರೆ, ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿರ್ತಾರೆ. ಇದರಿಂದ ದರ್ಶನ್ ಕೋಪಗೊಂಡಿರ್ತಾರೆ ಅನ್ನುವಂಥದ್ದನ್ನು ಸಮಂತ ಹೇಳಿಕೆಯನ್ನು ಕೋರ್ಟ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಯನ್ನು ಕ್ಷಮೆ ಕೇಳೋಕ್ಕೋಸ್ಕರನೇ ಚಿತ್ರದುರ್ಗದಿಂದ ಕರೆತಂದಿರ್ತಾರೆ. ರೇಣುಕಾಸ್ವಾಮಿ ಕೇಸ್ ಏನಿದೆ, ಇದು ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತೆ ಮಾತನಾಡೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಪವಿತ್ರ ಗೌಡ ಹೇಳಿಕೆಯನ್ನು ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಬಟ್ ಈಗ ವಕೀಲರು ಸಮಂತ ಹೇಳಿಕೆಯನ್ನು ಓದ್ತಾ ಇದ್ದಾರೆ. ಸಾಕ್ಷಿ ನಂಬರ್ 85 ಸಮಂತ, ಪವಿತ್ರ ಗೌಡ ಗೆಳತಿ. A1 ಆರೋಪಿ ಪವಿತ್ರ ಗೌಡ ಅವರ ಹೇಳಿಕೆಯ ಬಗ್ಗೆಯೂ ಕೂಡ ಕೇಳಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರೆತಂದಿರೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಕ್ಷಮೆ ಕೇಳಿಸೋದಕ್ಕೆ ಕರೆತಂದಿದ್ದಾಗಿ ಹೇಳ್ತಾರೆ ಸಮಂತ ಅವರು. ಬಟ್ ಅದಾದ ನಂತರ ಶೆಡ್ಡಿಗೆ ಕರ್ಕೊಂಡು ಹೋಗುವಂಥ ಪ್ಲ್ಯಾನನ್ನು ಯಾರು ಮಾಡ್ತಾರೆ, ಅಲ್ಲಿ ಶುರುವಾಗೋದು. ಅಲ್ಲಿಗೆ ಕ್ಷಮೆ ಕೇಳಿಬಿಟ್ಟು ಕಳಿಸಿದ್ದಿದ್ರೆ ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗ್ತಾ ಇರಲಿಲ್ಲ. ಕ್ಷಮೆ ಕೇಳಕ್ಕೆ ಅಂತ ಕರೆಸಿದ ನಂತರ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ದೇನು? ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಂಡ್ರ? ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಂಡ್ರ? ಕೇಳ್ತಾ ಇದ್ದಾರೆ ಈ ಪ್ರಶ್ನೆ. ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸಿಕೊಂಡ್ರ ಅಂತ ಹೇಳಿ. ಕಾರಣ 1-2-3 ಫೋಟೋಗಳು ಬಂದಿದ್ವು ಆ ಸಂದರ್ಭದಲ್ಲಿ. ಪುನೀತ್ ಫೋಟೋ ತೆಗೆಸಿಕೊಂಡ ಬಗ್ಗೆ ನ್ಯಾಯಮೂರ್ತಿಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದರ ಬಗ್ಗೆ ನ್ಯಾಯಮೂರ್ತಿಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಗಾಬರಿ ಆಗ್ತಾರೆ. ಹಲ್ಲೆ ಮಾಡಿದಾಗ ಹೆಚ್ಚು ಕಡಿಮೆ ಆದಾಗ ಗಾಬರಿ ಆಗ್ತಾರೆ. ಅದರ ಮಧ್ಯದಲ್ಲೂ ಕೂಡ ಫೋಟೋ ತೆಗೆಸ್ಕೊಂಡಂದಾಗ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಕೊಲೆಯ ನಂತರ ಧಿಮಾಕಿನಿಂದ ಫೋಟೋ ತೆಗೆಸಿಕೊಂಡ್ರ? ಹಲ್ಲೆ ಮಾಡಿದ ನಂತರ ಹಲ್ಲೆ ಮಾಡೋದಲ್ಲದೆ ಫೋಟೋ ಕೂಡ ತೆಗೆಸ್ಕೊಂಡಿರೋದ್ರ ಬಗ್ಗೆ ಪುನೀತ್ ಫೋಟೋ ತೆಗೆಸ್ಕೊಂಡ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಕೊಲೆ ನಂತರ ದಿಮಾಕಿನಿಂದ ಫೋಟೋ ತೆಗೆಸಿಕೊಂಡಿದ್ದಾರೆ ವಕೀಲರು ಹೇಳುವಂಥದ್ದು.
ಕೊಲೆ ಮಾಡಿದ ನಂತರ ಧಿಮಾಕಿನಿಂದ ಫೋಟೋ ತೆಗೆಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಧಿಮಾಕಿನ ಪ್ರತಿರೂಪ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ ಅವರು. ಹಲ್ಲೆ ಮಾಡೋದು ಮಾಡಾಗಿದೆ. ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರೆ. ಪುನೀತ್ ಫೋಟೋ ತೆಗೆಸ್ಕೊಂಡ ಬಗ್ಗೆ ಹೇಳ್ತಾರೆ. ಕೊಲೆ ನಂತರ ಇವರು ಧಿಮಾಕಿನಿಂದ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದು ಧಿಮಾಕಿನ ಪ್ರತಿರೂಪ ಅನ್ನುವಂಥದ್ದನ್ನು ವಕೀಲರು ವ್ಯಾಖ್ಯಾನ ಮಾಡ್ತಾರೆ.